ಸರಯೂ ಘಾಟಲು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ಯಜಮಾನ್ ಅನಿಲ್ ಮಿಶ್ರಾರಿಂದ ಈ ಪೂಜೆ ಸಲ್ಲಿಕೆ ಆಗಿದೆ. ಅನಿಲ್ ಮಿಶ್ರಾ ದಂಪತಿ ಜೊತೆಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಕೂಡ ಭಾಗಿಯಾಗಿದ್ದಾರೆ. ಪ್ರಾಯಶ್ಚಿತ್ತ ಪೂಜೆಯಲ್ಲಿ ಅರುಣ್ ಯೋಗಿರಾಜ್ ಅವರು ಕೂಡ ಭಾಗಿಯಾಗಿದ್ದಾರೆ. ಪ್ರಾಯಶ್ಚಿತ್ತ ಪೂಜೆ ಅಂತ ಹೇಳಿದ್ರೆ ಈ ಉಳಿ ಸುತ್ತಿಗೆ ಇತರೆ ಪರಿಕರ ಬಳಸಿದಾಗ ಭಗವಂತನಿಗೆ ನೋವಾದ ಭಾವನೆ ಏನಾದ್ರೂ ಇದ್ರೆ ಅದು ತೊಡೆದು ಹೋಗೋದಕ್ಕಾಗಿ ಈ ಪ್ರಾಯಶ್ಚಿತ್ತ ಪೂಜೆಯನ್ನು ಮಾಡ್ತಾರೆ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಆಡ್ ಆನ್ ಅಂತ ಹೇಳಿದ್ರೆ ಇಡೀ ಈ ಮಂದಿರ ನಿರ್ಮಾಣದ ಟೈಮ್ನಲ್ಲೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ರೆ ಅದರ ಪರಿಹಾರವನ್ನ ಕೂಡ ಮಾಡೋ ನಿಟ್ಟಿನಲ್ಲಿ ಈ ಪ್ರಾಯಶ್ಚಿತ್ತ ಪೂಜೆಯನ್ನ ಮಾಡ್ತಾರೆ. ಗೊತ್ತೋ ಗೊತ್ತಿಲ್ಲದೆ ಒಂದು ಇರುವೆನ್ ಮೆಟ್ಟಿ ಕೂಡ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಪ್ರಾಯಶ್ಚಿತ್ತ ಪೂಜೆಯನ್ನ ಮಾಡ್ತಾರೆ. ಸೊ ಆ ಪ್ರಾಯಶ್ಚಿತ್ತ ಪೂಜೆಯನ್ನ ಅಲ್ಲಿ ಮಾಡ್ಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಅರವಿಂದ್. ಸರಯೂ ಘಾಟ್ ರಾಮಗಂಗಾ ನದಿ ಅಂತಾನೆ ಕರೀತಾರೆ. ಸೊ ಆ ತಟದಲ್ಲಿ ಪ್ರಾಯಶ್ಚಿತ್ತ ಪೂಜೆ ಯಾವ ರೀತಿ ಸಾಗ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ನೋಡಿ, ಸಾಮಾನ್ಯವಾಗಿ ಒಂದು ಮನೆಯನ್ನ ಕಟ್ಟಿ ಗೃಹ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ಪ್ರಾಯಶ್ಚಿತ್ತ ಪೂಜೆಯನ್ನ ಮಾಡಿಸ್ತಾರೆ ಅರ್ಚಕರು. ಯಾಕೆ ಅಂತಂದ್ರೆ ನೀವೇ ಹೇಳ್ತಾ ಇದ್ರಿ, ನಾವು ಪಾಯವನ್ನ ತೋಡಬೇಕಾದ್ರೆ ಅಂದ್ರೆ ಮಣ್ಣನ್ನ ತೋಡಬೇಕಾದ್ರೆ ಕ್ರಿಮಿಕೀಟಗಳೆಲ್ಲ ಸತ್ತಿರ್ತಕ್ಕಂಥದ್ದು ಅಥವಾ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈಗ ಮನೆಗೆ ಬಾಗಿಲುಗಳನ್ನ ನಿಲ್ಲಿಸಿರ್ತಾರೆ, ಮರವನ್ನ ಕಡಿದು ಆ ಮರದಲ್ಲಿ ವಾಸ್ಕಲ್ ಮಾಡಿರ್ತಾರೆ, ಡೋರ್ ಮಾಡಿರ್ತಾರೆ, ಅದು ಕೂಡ ಒಂದು ಜೀವಿನೇ, ಅದಕ್ಕೂ ಕೂಡ ಪ್ರಾಣವನ್ನು ತೆಗೆದಿರ್ತಾರೆ. ಹೀಗೆ ಪ್ರಾಣಹಾನಿಗಳಾದಂತಹ ಸಂದರ್ಭದಲ್ಲಿ ಗೃಹ ಪ್ರವೇಶವನ್ನ ಮಾಡಿದ್ರೆ, ಪ್ರಾಯಶ್ಚಿತ್ತ ಪೂಜೆಯನ್ನ ಮಾಡದೆ ಗೃಹ ಪ್ರವೇಶ ಮಾಡಿದ್ರೆ ಅದು ಒಳಿತಲ್ಲ ಅನ್ನುವಂತಹ ಒಂದು ಮೊದಲಿಂದನೂ ಬಂದಿರತಕ್ಕಂಥ ಪ್ರತೀತಿ. ಅದೇ ರೀತಿ ದೇವಸ್ಥಾನದಲ್ಲೂ ಕೂಡ ಇಲ್ಲೂ ಕೂಡ ಬೃಹತ್ತಾಗಿ ಕಟ್ಟಿರ್ತಕ್ಕಂಥದ್ದು, ಇಲ್ಲೂ ಕೂಡ ಎಲ್ಲ ಕಾರ್ಯಗಳು ಕೂಡ ನಡೆದಿದೆ. ಹಾಗಾಗಿ ಹೇಳಿ ಕೇಳಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಹಾಗಾಗಿ ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಪೂಜೆಯನ್ನ ಘಾಟ್ನಲ್ಲಿ ನಡೆಸಿರ್ತಕ್ಕಂಥದ್ದು, ದೇವಸ್ಥಾನದಲ್ಲ ಘಾಟ್ನಲ್ಲಿ ಹೋಗಿ ಕುಳಿತು ಅದಕ್ಕೆ ಪ್ರಾಯಶ್ಚಿತ್ತ ಪೂಜೆಯನ್ನು ನಡೆಸಿ ನೆರವೇರಿಸಿ ಅದರಿಂದ ಮುಂದೆ ದೇವಸ್ಥಾನದ ಉದ್ಘಾಟನೆಗೆ ಯಾವುದೇ ಅಡ್ಡಿ ಆತಂಕಗಳು ಬರಬಾರದು. ಹೇಗೆ ಗಣಪೂಜೆ ಅಂತ ಮಾಡ್ತೀವಿ, ಗಣಹೋಮ ಅಂತ ಮಾಡ್ತೀವಿ, ಅದೇ ರೀತಿಯಲ್ಲಿ ಅಡ್ಡಿ ಆತಂಕಗಳು ಬಾರದ ರೀತಿಯಲ್ಲಿ ಈ ಎಲ್ಲ ಕಾರ್ಯಗಳನ್ನು ಸುಸೂತ್ರವಾಗಿ ಈಗ ರಾಮ ಜನ್ಮಭೂಮಿ ಟ್ರಸ್ಟ್ನ ಯಜಮಾನವರು ನೆರವೇರಿಸಿದ್ದಾರೆ. ಮಮತಾ, ಅರವಿಂದ್ ಹಾಗೆ ಹೋಲ್ಡ್ ಅಲ್ಲಿರಿ. ಸದ್ಯಕ್ಕೆ ನೀವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಪ್ರಾಯಶ್ಚಿತ್ತ ಪೂಜೆಯನ್ನ ಘಾಟ್ನಲ್ಲಿ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆ ದೇವಸ್ಥಾನದಲ್ಲೂ ಕೂಡ ಹಲವು ಕ್ರಿಯಾ ವಿಧಿಗಳನ್ನ ನೆರವೇರಿಸಲಾಗ್ತಾ ಇದೆ. 5 ಶತಮಾನಗಳಿಂದ ಒಂದು ಪೂಜೆ ಯಾವಾಗ ಆಗತ್ತೆ ಅಂತ ತಲೆಮಾರುಗಳು ಗತಿಸಿ ಹೋದ್ವು, ನಶಿಸಿ ಹೋದ್ವು. ಈಗ ಆ ಕಾಲ ಸನ್ನಿಹಿತವಾಗಿದೆ ಅನ್ನೋದನ್ನ ಎರಡೂ ದೃಶ್ಯ ಮೂಲಕ ನೀವು ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಒಂದು, ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಗರ್ಭಗುಡಿ ಒಳಗೆ ಶುಚಿ ಕೆಲಸ, ಶುದ್ಧಿ ಕಾರ್ಯ ಎಲ್ಲವನ್ನ ಕೂಡ ನೆರವೇರಿಸಲಾಗ್ತಾ ಇದೆ. ಅದೇ ರೀತಿ ಇಡೀ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ ಅರಿತೋ ಅರಿಯದೆಯೋ ಚಿಕ್ಕ ಪುಟ್ಟ ತಪ್ಪುಗಳು ಆಗಿರುತ್ತೆ. ಆ ತಪ್ಪುಗಳನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಒಂದು ಪೂಜೆಯನ್ನು ಮಾಡ್ತಾರೆ, ಅದೇ ಪ್ರಾಯಶ್ಚಿತ್ತ ಪೂಜೆ. ಸೊ ಅದನ್ನ ಕೂಡ ಅಲ್ಲಿ ನೆರವೇರಿಸಲಾಗ್ತಾ ಇದೆ. ಆ ಪೂಜೆಯಲ್ಲಿ ಇಡೀ ರಾಮಲಲ್ಲನ ಮೂರ್ತಿಯನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರು ಕೂಡ ಭಾಗಿಯಾಗಿದ್ದಾರೆ.